ಓಂ ಶ್ರೀ ಗಣೇಶಾಯ ನಮಃ. ಈ ಜಗತ್ತಿನ ಪ್ರತಿಯೊಂದು ಜೀವಿಯ ಜೀವನವು ಗ್ರಹಗಳ ಚಲನೆಯೊಂದಿಗೆ ನೇರವಾಗಿ ಸಂಬಂಧ ಹೊಂದಿದೆ. ವೇದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜನ್ಮ ರಾಶಿಯು ವ್ಯಕ್ತಿಯ ಸ್ವಭಾವ, ಕರ್ಮ, ಭಾಗ್ಯ ಮತ್ತು ಭವಿಷ್ಯವನ್ನು ನಿರ್ಧರಿಸುತ್ತದೆ. ಮಕರ ರಾಶಿಯ ಅಧಿಪತಿ ಮಕರ ರಾಶಿಯ ಶನಿದೇವರು. ಶನಿ ಎಂದರೆ ಕಠಿಣ ಶಿಸ್ತು, ನ್ಯಾಯ, ಕರ್ಮಫಲ ಮತ್ತು ಸಹನೆ. ಶಾಸ್ತ್ರಗಳ ಪ್ರಕಾರ ಶನಿದೇವರ ಆಶೀರ್ವಾದ ಪಡೆದ ವ್ಯಕ್ತಿ ಜೀವನದಲ್ಲಿ ನಿಧಾನವಾದರೂ ಸ್ಥಿರ ಯಶಸ್ಸನ್ನು ಪಡೆಯುತ್ತಾರೆ. ಮಕರ ರಾಶಿಯ ಚಿಹ್ನೆ. ಮಕರ ರಾಶಿಯ ಚಿಹ್ನೆ ಮೊಸಳೆ. ಇದು ಶಕ್ತಿ, ಸಹನೆ, ಆಳವಾದ ಚಿಂತನೆ ಮತ್ತು ಅಚಲ ಮನಸ್ಸನ್ನು ಸೂಚಿಸುತ್ತದೆ. ಮಕರ ರಾಶಿಯವರ ಸ್ವಭಾವ. ಶಾಸ್ತ್ರಗಳ ಪ್ರಕಾರ ಮಕರ ರಾಶಿಯವರು ಹೆಚ್ಚು ಮಾತನಾಡದೆ ಕೆಲಸದಿಂದಲೇ ತೋರಿಸುವವರು. ಜವಾಬ್ದಾರಿಯುತ ವ್ಯಕ್ತಿತ್ವವನ್ನು ಹೊಂದಿರುವವರು. ನಂಬಿಕೆಗೆ ಅರ್ಹರಾದವರು. ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳುವವರು. ಶಾಸ್ತ್ರ ಹೇಳುತ್ತದೆ, ಮಕರ ರಾಶಿಯವನು ಕಷ್ಟದಿಂದ ಹೆದರುವುದಿಲ್ಲ, ಕಷ್ಟವೇ ಅವನ ಗುರು. ಮಕರ ರಾಶಿಯವರ ಮನಸ್ಥಿತಿ. ಇವರು ಹೊರಗೆ ಶಾಂತವಾಗಿದ್ದರೂ ಒಳಗೆ ಆಳವಾದ ಚಿಂತನೆಯನ್ನು ನಡೆಸುತ್ತಿರುತ್ತಾರೆ. ತಮ್ಮ ದುಃಖವನ್ನು ಯಾರಿಗೂ ಹೇಳದೆ ಒಬ್ಬರೇ ಸಹಿಸುವ ಸ್ವಭಾವದವರು. ಶಾಸ್ತ್ರಗಳ ಪ್ರಕಾರ ಇದು ಇಂದಿನ ಜನ್ಮದ ಕರ್ಮಫಲ. ಉದ್ಯೋಗ ಮತ್ತು ಹಣಕಾಸು. ಮಕರ ರಾಶಿಯವರಿಗೆ ಸೂಕ್ತವಾದ ಕ್ಷೇತ್ರಗಳು ಯಾವುವು ಅಂತ ನೋಡೋಣ. ಸರ್ಕಾರಿ ಉದ್ಯೋಗ, ಆಡಳಿತ, ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್, ಕೃಷಿ, ಭೂಮಿ ಸಂಬಂಧಿತ ಕೆಲಸ, ಲೆಕ್ಕಪತ್ರ, ಬ್ಯಾಂಕಿಂಗ್. ಹಣಕಾಸು ವಿಷಯದಲ್ಲಿ ಹಣ ನಿಧಾನವಾಗಿ ಬರುತ್ತದೆ, ಆದರೆ ಬಂದ ಹಣ ಶಾಶ್ವತವಾಗಿ ಉಳಿಯುತ್ತದೆ. ಧನಯೋಗ. ಶಾಸ್ತ್ರಗಳ ಪ್ರಕಾರ ಶನಿದೇವರ ಪ್ರಭಾವದಿಂದ 30ರ ನಂತರ ಜೀವನದಲ್ಲಿ ದೊಡ್ಡ ಬದಲಾವಣೆ. 36-42 ವಯಸ್ಸಿನ ನಡುವೆ ಧನಯೋಗ ಬಲವಾಗುತ್ತದೆ. ಭೂಮಿ, ಮನೆ, ವಾಹನ ಯೋಗ ಸಾಧ್ಯ. ಪ್ರೀತಿ ಮತ್ತು ದಾಂಪತ್ಯ ಜೀವನ. ಮಕರ ರಾಶಿಯವರು ಪ್ರೀತಿಯಲ್ಲಿ ತಡವಾಗಿ ಪ್ರೀತಿಸುವವರು, ಆದರೆ ಒಮ್ಮೆ ಪ್ರೀತಿಸಿದರೆ ಜೀವನ ಪೂರ್ತಿ ನಿಷ್ಠೆ. ದಾಂಪತ್ಯದಲ್ಲಿ ಜವಾಬ್ದಾರಿಯುತ ಪತಿ ಅಥವಾ ಪತ್ನಿ ಕುಟುಂಬದ ಭಾರವನ್ನು ಹೊತ್ತುಕೊಳ್ಳುವವರು. ಶಾಸ್ತ್ರ ಹೇಳುತ್ತದೆ, ಮಕರ ರಾಶಿಯ ದಾಂಪತ್ಯ ಜೀವನ ತಡವಾದರೂ ಗಟ್ಟಿಯಾಗಿರುತ್ತದೆ. ಆರೋಗ್ಯ. ಗಮನ ಕೊಡಬೇಕಾದ ವಿಷಯಗಳು: ಎಲುಬು ನೋವು, ಕಾಲು, ಮೊಣಕಾಲು ಸಮಸ್ಯೆ, ಜೀರ್ಣಕ್ರಿಯೆ, ಒತ್ತಡ. ಶನಿ ದೇವರ ಕಾರಣದಿಂದ ಆರೋಗ್ಯ ಸಮಸ್ಯೆಗಳು ನಿಧಾನವಾಗಿ ಬರುತ್ತವೆ, ಆದರೆ ನಿರ್ಲಕ್ಷ್ಯ ಮಾಡಬಾರದು. ಶನಿ ದೋಷ ಮತ್ತು ಪರಿಹಾರ. ಶನಿ ದೋಷ ಇರುವ ಮಕರ ರಾಶಿಯವರು ಜೀವನದಲ್ಲಿ ವಿಳಂಬ ಅನುಭವಿಸುತ್ತಾರೆ. ಶ್ರಮಕ್ಕೆ ತಕ್ಕ ಫಲ ತಡವಾಗಿ ಸಿಗುತ್ತದೆ. ಶಾಸ್ತ್ರೋಕ್ತ ಪರಿಹಾರ: ಶನಿವಾರ ಕಪ್ಪು ಎಳ್ಳು ದಾನ, ಶನಿ ಮಂತ್ರ ಜಪ, ವೃದ್ಧರಿಗೆ ಸೇವೆ, ದುಡಿಯುವವರಿಗೆ ಸಹಾಯ. ಮಂತ್ರ: ಓಂ ಶಂ ಶನೇಶ್ವರಾಯ ನಮಃ. 2026 ಶಾಸ್ತ್ರಗಳ ಪ್ರಕಾರ ಮಕರ ರಾಶಿಯಲ್ಲಿ ರಾಶಿಫಲ 2026ರಲ್ಲಿ ಶನಿ ಅನುಕೂಲ ಸ್ಥಾನದಲ್ಲಿ. ಜೀವನದಲ್ಲಿ ಸ್ಥಿರತೆ, ಹೊಸ ಅವಕಾಶಗಳು, ಹಳೆಯ ಕಷ್ಟಗಳಿಗೆ ಅಂತ್ಯ, ವಿಶೇಷವಾಗಿ ಉದ್ಯೋಗ ಬದಲಾವಣೆ, ಯೋಗ, ಹಣಕಾಸು ಸುಧಾರಣೆ, ಮಾನಸಿಕ ಶಾಂತಿ. ಮಕರ ರಾಶಿಯವರಿಗೆ ಶಾಸ್ತ್ರ ಸಂದೇಶ. ಶಾಸ್ತ್ರ ಹೇಳುತ್ತದೆ, ಮಕರ